ಹಾಯ್ ಫ್ರೆಂಡ್ಸ್, ನಿನ್ನೆ ಆರ್ ಸಿ ಬಿ ಪಂದ್ಯ ಸೋತರೂ ಕೂಡ ಪ್ಲೇ ಆಫಿಂದ ನಮಗಿನ್ನೂ ಅವಕಾಶ ಇದೆ ಅಂತ ಹೇಳ್ತಾ, ನಿನ್ನೆ ಒಂದು ವಿಶೇಷ ಏನಂದರೆ ಕಿಂಗ್ ಕೊಹ್ಲಿ ಅವರು 10 ವರ್ಷಗಳ ನಂತರ ಡಕ್ಔಟ್ ಆಗ್ತಾರೆ. ಕ್ಲೀನ್ ಬೋಲ್ಡ್ ಪ್ರಿನ್ಸ್ ಅವ್ರ ಬಾಲಿಂಗಲ್ಲಿ. ಈ ಹಿಂದೆ ಅವರು 2017ರಲ್ಲಿ ಡಕ್ಔಟ್ ಆಗಿದ್ದರು. ಆಮೇಲೆ ಬೋಲ್ಡ್ ಆಗಿದ್ದು ಕುಲಕರ್ಣಿ, ಧವಲ್ ಕುಲಕರ್ಣಿ ಅವ್ರ ಬಾಲಲ್ಲಿ 2016ರಲ್ಲಿ ಫಸ್ಟ್ ಟೈಮ್ ಬೋಲ್ಡ್ ಆಗ್ತಾರೆ. ಮತ್ತು ನಿನ್ನೆ ಪ್ರಿನ್ಸ್ ಬಾಲಿಂಗ್ ಬೋಲ್ಡ್ ಆಗ್ತಾರೆ ಅಂತ ಹೇಳ್ತಾ, ಮೊದಲೇ 2 ಓವರಲ್ಲಿ 2 ವಿಕೆಟ್ ಬಿದ್ದಿದ್ದರಿಂದ ಆರ್ ಸಿ ಬಿ ಗೆಲುವಿಗೆ 209 ರನ್ ಚೇಸ್ ಮಾಡೋಕ್ಕೆ ಕೇವಲ 6ರಿಂದ ಸೋಲ್ತಾರೆ. ಇದು ಒಂದು ಒಳ್ಳೆಯ ಅಭಿಪ್ರಾಯ ಅಂತ ಹೇಳ್ಬೇಕು. ಯಾಕಂದರೆ ಬೇಗ 2 ವಿಕೆಟ್ ಬಿದ್ದ ತಕ್ಷಣ ಅಷ್ಟೊಂದು ಚೇಸ್ ಮಾಡಿದ್ದಾರೆ ಅಂತಂದರೆ ನಮ್ಮ ಬ್ಯಾಟಿಂಗು ಚೆನ್ನಾಗಿದೆ. ಅದು ಒಂದು ಫೈನಲ್ ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ಸೆಮಿಫೈನಲಲ್ಲಿ ಬ್ಯಾಕಪ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಂತ ಹೇಳ್ಬೇಕಾಗುತ್ತದೆ. ಸೋಲನ್ನು ನಾವು ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ನಿನ್ನೆ ಅವರು ಈ ವರ್ಷ ಮಾರ್ಷ್ ಅವರು IPL ಶತಕವನ್ನು ಹೊಡಿತಾರೆ. ಅವ್ರ ಪರವಾಗಿ ಅತ್ಯಂತ ವೇಗದ ಶತಕ 49 ಬಾಲಲ್ಲಿ ಶತಕವನ್ನು ಪೂರೈಸ್ತಾರೆ. ಚಿಂದಿ ಉಡಾಯಿಸ್ತಾರೆ ನಿನ್ನೆ ಆರ್ ಸಿ ಬಿ ಬಾಲರ್ಗಳನ್ನ ಅಂತ ಹೇಳ್ತಾ, ಪೂರನ್ ಅವರು ಕೊನೆಗೆ ನಮಗೆ ಎಲ್ಲೇ ಹರ್ಟ್ ಆಯ್ತಂದರೆ 10 ಬಾಲಲ್ಲಿ 32 ರನ್ ಬಂತು. ಅವ್ರ ಇನ್ನಿಂಗ್ಸು ಆರ್ ಸಿ ಬಿಗೆ ದುಬಾರಿ ಐತೆ ಅಂತ ಹೇಳ್ತೀವಿ. ಅದು ಅಲ್ಲದೆ ಪ್ಯಾಟ್ ಕಮಿನ್ಸ್ ಅವರು ಕೊನೆ ಓವರ್ ಎಸೆದಾಗ ಪ್ರತಿ ಬಾಲ್ ಯಾರು ಕಕ್ಕಕ್ಕೆ ಹೋಗ್ತಾರೆ, ಪ್ರತಿ ಬಾಲ್ ಫುಲ್ಟಾಸಾಗಿ ಕನ್ವರ್ಟ್ ಆಗುತ್ತೆ. ಹೀಗಾಗಿ ಅದು ಒಂದು ಸೋಲಿಗೆ ದುಬಾರಿ. ರಸಿಕ್ ದಾರ್ ಅವರು ಕೂಡ ಅವ್ರ ಲಾಸ್ಟ್ ಓವರು ಅವ್ರದ್ದು ದುಬಾರಿ ಆಯಿತು. ಇವೆರಡು ಓವರ್ ಕಂಟ್ರೋಲ್ ಆಗಿದ್ದರೆ ಆರ್ ಸಿ ಬಿ ಈಸಿಯಾಗಿ ಗೆಲ್ತಿತ್ತು ಅಂತ ಹೇಳ್ತಾ, ಎಟೆನಿ ಇರಲಿ. ಇನ್ನೂ ರಾಜಕೀಯಕ್ಕೂ ಮತ್ತು ಪಶ್ಚಿಮ ಬಂಗಾಳಕ್ಕೂ ಏನು ಡಿಫ್ರೆನ್ಸ್ ಇದೆ ಏನಂತಂದರೆ, ಮೊದಲೇ ಬಾರಿಗೆ 2011ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಚೇಂಜ್ ಆದಾಗ ನಮ್ಮ ವಿಶ್ವಕಪ್ ಗೆದ್ದಿತ್ತು 50 ಓವರಿಂದು. ಅದೇ ರೀತಿ ಈ ವರ್ಷ ಪಶ್ಚಿಮ ಬಂಗಾಳದಲ್ಲಿ ದೀದಿ ಸರ್ಕಾರ ಚೇಂಜ್ ಆಗಿದೆ. ಈ 2027ರ 50 ಓವರಿನ ವಿಶ್ವಕಪ್ಪ ಭಾರತ ಗೆಲ್ಲುತ್ತೆ. ಇದನ್ನು ಬರೆದಿಟ್ಕೊಳ್ಳಿ, ನಾನು ಇವಾಗಲೇ ಹೇಳ್ತಾ ಇದ್ದೀನಿ. ಅದಕ್ಕೂ ಸಂಬಂಧ ಇದೆ. ಇನ್ನೊಂದು, ಸೌರವ್ ಗಂಗೂಲಿ ಅವರಿಗೆ 19ರಲ್ಲೇ ಆಫರ್ ಕೊಟ್ಟಿದ್ದರು CMದು ರಾಜಕೀಯ ಸೇರಿ ಅಂತೇಳಿ, ಸೇರಲಿಲ್ಲ. ಈಗ ಅವ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ ಅಂತೇಳಿ ಅಶೋಕ್ ದಿಂಡಾ ಅವರು MLA ಆಗಿದ್ದಾರೆ. ಸುಮಾರು 10,000 ಲೀಡ್ 16,000 ಲೀಡ್ನಿಂದ ಗೆದ್ದು MLA ಆಗಿದ್ದರು ಅವರು ಪಶ್ಚಿಮ ಬಂಗಾಳದಲ್ಲಿ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.